ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಎಕೋ ಸ್ಪಾರ್ಕ್. ಇವತ್ತು ನಾವು ಡೇಜಾವು ಅನ್ನುವುದು ರಹಸ್ಯವೇ ಅಥವಾ ಮೆದುಳಿನ ಆಟವೇ ಅಂತ ತಿಳಿದುಕೊಳ್ಳೋಣ. ನೀವು ಯಾವಾಗಲಾದರೂ ಅಚಾನಕ್ ಒಂದು ಹೊಸ ಸ್ಥಳಕ್ಕೆ ಹೋದಾಗ ಅಯ್ಯೋ ನಾನು ಇಲ್ಲಿ ಮೊದಲೇ ಬಂದಿದ್ದೆ ಅನಿಸಿರುತ್ತಾ? ಅಥವಾ ಒಬ್ಬ ವ್ಯಕ್ತಿನ ನೋಡಿದಾಗ ಆ ವ್ಯಕ್ತಿಯನ್ನು ನಾನು ಮೊದಲೇ ನೋಡಿದ್ದೇನೆ ಅಂತ ಅನಿಸಿರುತ್ತೆ. ಇದನ್ನೇ ನಾವು ಡೇಜಾವು ಅಂತ ಕರಿತೀವಿ. ಆದರೆ ಪ್ರಶ್ನೆ ಏನಂದರೆ, ಇದು ನಮ್ಮ ಮೆದುಳಿನ ಆಟನ ಅಥವಾ ನಮ್ಮ ಜೀವನದ ದೊಡ್ಡ ರಹಸ್ಯನ? ಡೇಜಾವು ಎಂಬುದು ಫ್ರೆಂಚ್ ಶಬ್ದ. ಇದರ ಅರ್ಥ ಆಲ್ರೆಡಿ ಸೀನ್ ಅಥವಾ ಈಗಾಗಲೇ ನೋಡಿದ್ದೇನೆ. ಇದು ಒಂದು ವಿಚಿತ್ರ ಅನುಭವ. ನಮ್ಮ ಮೆದುಳು ಹೊಸ ಅನುಭವವನ್ನು ತಪ್ಪಾಗಿ ಹಳೆಯ ನೆನಪಿನಂತೆ ಫೀಲ್ ಮಾಡುತ್ತದೆ. ಆಲ್ಮೋಸ್ಟ್ 70% ಜನರು ತಮ್ಮ ಜೀವನದಲ್ಲಿ ಕನಿಷ್ಠ ಒಂದು ಬಾರಿಯಾದರೂ ಡೇಜಾವನ್ನು ಅನುಭವಿಸಿರುತ್ತಾರೆ. ಉದಾಹರಣೆಗೆ, ನೀವು ಎಕ್ಸಾಮ್ ಹಾಲ್ಗೆ ಹೋದಾಗ ಅಚಾನಕ್ ಒಂದೇ ಕ್ವಶನ್ ಪೇಪರ್ ಮೊದಲು ನೋಡಿದಂತೆ ಫೀಲ್ ಆಗುತ್ತದೆ, ಆದರೆ ಅದು ನಿಜವಾಗಿಯೂ ನೀವು ನೋಡಿರುವುದಿಲ್ಲ. ಇದನ್ನು ನಾವು ಡೇಜಾವು ಅಂತ ಕರೆಯುತ್ತೇವೆ. ವಿಜ್ಞಾನದಲ್ಲಿ ಡೇಜಾವನ್ನು ಥಿಯರೀಸ್ಗಳ ಮೂಲಕ ಹೇಳಿದ್ದಾರೆ. ಮೊದಲನೆಯದು ಮೆಮರಿ ಮಿಕ್ಸಪ್ ಥಿಯರಿ. ನಮ್ಮ ಮೆದುಳಿನಲ್ಲಿ ಶಾರ್ಟ್ ಟರ್ಮ್ ಮೆಮರಿ ಮತ್ತು ಲಾಂಗ್ ಟರ್ಮ್ ಮೆಮರಿ ಇರುತ್ತದೆ. ಕೆಲವೊಮ್ಮೆ ಹೊಸ ಅನುಭವ ತಪ್ಪಾಗಿ ಲಾಂಗ್ ಟರ್ಮ್ ಮೆಮರಿಗೆ ಹೋಗುತ್ತದೆ. ಅಂದಾಗ ನಮಗೆ ಅದು ಹಳೆಯ ನೆನಪು ಅನಿಸುತ್ತದೆ. ಎರಡನೆಯದು ಬ್ರೈನ್ ಡಿಲೇ ಥಿಯರಿ. ಮೆದುಳಿನಲ್ಲಿ ಲೆಫ್ಟ್ ಹೆಮಿಸ್ಫಿಯರ್ ಮತ್ತು ರೈಟ್ ಹೆಮಿಸ್ಫಿಯರ್ ಇರುತ್ತದೆ. ಒಂದೇ ಸಮಯದಲ್ಲಿ ಸಿಗ್ನಲ್ ಪ್ರೊಸೆಸ್ ಮಾಡಬೇಕಾಗಿರುತ್ತದೆ. ಆದರೆ ಕೆಲವೊಮ್ಮೆ ಒಂದು ಹೆಮಿಸ್ಫಿಯರ್ ಲೇಟಾಗಿ ಪ್ರೊಸೆಸ್ ಮಾಡಿದರೆ, ಅಂದರೆ ಒಂದೇ ದೃಶ್ಯವನ್ನು ಬ್ರೈನ್ 2 ಬಾರಿ ನೋಡಿದಂತೆ ನಮಗೆ ಫೀಲ್ ಆಗುತ್ತದೆ. ಹಾಗಾಗಿ ನಾವು ಇದನ್ನು ಬ್ರೈನ್ ಡಿಲೇ ಥಿಯರಿ ಅಂತ ಕರೆಯುತ್ತೇವೆ. ಮೂರನೆಯದು ಡ್ರೀಮ್ ಕನೆಕ್ಷನ್ ಥಿಯರಿ. ಹಲವಾರು ಡೇಜಾವನ್ನು ಕನಸಿನ ನೆನಪು ಎಂದು ಹೇಳುತ್ತಾರೆ. ನಾವು ಕನಸಿನಲ್ಲಿ ನೋಡಿದ ದೃಶ್ಯ ನಿಜ ಜೀವನದಲ್ಲಿ ಕಾಣಿಸಿಕೊಂಡರೆ ಅದೇ ಡೇಜಾವು ಆಗುತ್ತದೆ. ವಿಜ್ಞಾನ ಒಂದು ಕಡೆ ಆದರೆ ಜನರ ನಂಬಿಕೆ ಇನ್ನೊಂದು ಕಡೆ. ಜನರ ನಂಬಿಕೆಗಳು ಡೇಜಾವನ್ನು ಇನ್ನೂ ರಹಸ್ಯಮಯವಾಗಿಸಿವೆ. ಪಾಸ್ಟ್ ಲೈಫ್ ಥಿಯರಿ. ಕೆಲವರು ಡೇಜಾವನ್ನು ಹಿಂದಿನ ಜನ್ಮದ ನೆನಪು ಅಂತ ನಂಬುತ್ತಾರೆ. ಫ್ಯೂಚರ್ ವಿಷನ್ ಥಿಯರಿ. ಕೆಲವರು, ಅಂದರೆ ಸ್ಪಿರಿಚುವಲ್ ಗ್ರೂಪ್ಸ್, ಹೇಳುತ್ತಾರೆ ಡೇಜಾವು ಒಂದು ಫ್ಯೂಚರ್ನ ಪ್ರಿವ್ಯೂ ಅಂತ. ಆದರೆ ಡೆಸ್ಟಿನಿಯಿಂದ ನಿಮಗೆ ಸಿಗುವ ಒಂದು ಟ್ರೇಲರ್ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಡೇಜಾವು ಬಗ್ಗೆ ಹಲವಾರು ವಾಸ್ತವ ಮತ್ತು ಸಂಶೋಧನೆಗಳು ಇವೆ. ಸೈಕಾಲಜಿ ಹೇಳುತ್ತದೆ ಡೇಜಾವು ಹೆಚ್ಚು 15ರಿಂದ 25 ವರ್ಷದ ಯುವಕರಲ್ಲಿ ಕಂಡುಬರುತ್ತದೆ ಅಂತ. ಇದಕ್ಕೆ ಕಾರಣ ಹೆಚ್ಚು ಸ್ಟ್ರೆಸ್, ಟಯರ್ಡ್ನೆಸ್ ಅಥವಾ ಟ್ರಾವೆಲ್ ಸಮಯದಲ್ಲಿ ಇದು ಕಂಡುಬರುತ್ತದೆ. ಸಂಶೋಧನೆ ಏನೆಂದರೆ, ವರ್ಚುವಲ್ ರಿಯಾಲಿಟಿ ಟೆಸ್ಟ್ ಕೂಡ ಡೇಜಾವನ್ನು ಕ್ರಿಯೇಟ್ ಮಾಡಿದೆ. ಇದು ಬ್ರೈನ್ ಕನ್ಫ್ಯೂಷನ್ ಅನ್ನೋದಕ್ಕೆ ಸಾಕ್ಷಿ. ಆಸ್ಟ್ರೋನಾಟ್ಸ್ ಕೂಡ ಕೆಲವೊಮ್ಮೆ ಡೇಜಾವನ್ನು ಅನುಭವಿಸಿರುತ್ತಾರೆ. ಇದಕ್ಕೆ ಸ್ಪೇಸ್ ಟೈಮ್ ಎಕ್ಸ್ಪೀರಿಯನ್ಸ್ ಕಾರಣ. ಇಮ್ಯಾಜಿನ್, ನೀವೊಂದು ದೇವಸ್ಥಾನಕ್ಕೆ ಹೋಗಿರುತ್ತೀರಿ. ಹುಟ್ಟೂರಿನಿಂದ ದೂರದ ಒಂದು ಹಳ್ಳಿಯಲ್ಲಿರುವ ಆ ದೇವಸ್ಥಾನಕ್ಕೆ ನೀವು ಮೊದಲು ಎಂದೂ ಹೋಗಿರುವುದಿಲ್ಲ. ಆದರೂ ಒಳಗೆ ಹೋದ ಕೂಡಲೇ ಪ್ರತಿಯೊಂದು ಮೂಲೆ, ಪ್ರತಿಯೊಂದು ಪ್ರತಿಮೆ ನಿಮಗೆ ತುಂಬ ಪರಿಚಿತವಾಗಿ ಫೀಲ್ ಆಗುತ್ತದೆ. ಅದೇ ಡೇಜಾವು. ಇದು ಬ್ರೈನ್ ಗ್ಲಿಚ್ ಆಗಿರಬಹುದು ಅಥವಾ ಡೆಸ್ಟಿನಿನ ಸಣ್ಣ ಸಂದೇಶವಾಗಿರಬಹುದು. ಡೇಜಾವು ಇದು ವಿಜ್ಞಾನದ ದೃಷ್ಟಿಯಲ್ಲಿ ಮೆಮರಿ ಗ್ಲಿಚ್, ಆದರೆ ನಂಬಿಕೆಯ ದೃಷ್ಟಿಯಲ್ಲಿ ಇದು ಜೀವನದ ಒಂದು ರಹಸ್ಯ. ನಿಜವಾದ ಉತ್ತರ ಇನ್ನೂ ಯಾರಿಗೂ ಗೊತ್ತಿಲ್ಲ. ಡೇಜಾವು ಬ್ರೈನ್ನ ಟ್ರಿಕ್ಕಾ ಅಥವಾ ಹಿಂದಿನ ಜನ್ಮದ ನೆನಪುನಾ ಅಂತ ಕಾಮೆಂಟಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು.